ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ. ಇವತ್ತು ಹೀರೆಕಾಯಿ ಪಲ್ಯ ಹೆಂಗೆ ಮಾಡ್ಕೊಳ್ಳೋದು ಅಂಥೇಳಿ ತಿಳಿಸ್ಕೊಡ್ತೀನಿ ನೋಡಿರಿ. ಒಂದು ಪಾವು kg ಹೀರೆಕಾಯಿ ತೊಗೊಂಡಿನಿ ರೀ. ಸ್ವಚ್ಛಗೆ ತೊಳೆದು ಸಣ್ಣಗೆ ಹೆರ್ಚ್ಕೊಂಡಿನಿ ನೋಡ್ರಿ. ಅವು ಚಲೋತ್ನಾಗ ಹುರ್ಕೋಬೇಕ್ರಿ. ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆಂದಾಗಿ ಹುರಿತೀನಿ ನೋಡ್ರಿ. ಅವು ಚಲೋತ್ನಾಗ ಹುರಿದ್ರೆ ಪಲ್ಯ ಭಾಳ ಟೇಸ್ಟ್ ಆಕತ್ರಿ. ಇದು ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಭಾಳ ರುಚಿ ಅನ್ನಿಸ್ತದೆ ರೀ ಪಲ್ಯ. ಅದು ಹೆಂಗೆ ಮಾಡೋದು ಅಂಥೇಳಿ ತಿಳ್ಕೊಂಡ್ರಿ. ಈಗ ಇದು ಚೆಂದಾಗಿ ಹುರಿಬೇಕು ರೀ. ಈಗ ಚೆಂದಾಗಿ ಹುರಿದವ್ರೆ ಒಕ್ಕರ್ನ ಒಂದು ಪ್ಲೇಟಿಗೆ ತಗೊಳ್ಳೋಣ್ರಿ. ಈಗ ಇದು ಕಡಾಂಗಿ ಒಳಗೆ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ ನೋಡ್ರಿ. ಈ ಪಲ್ಯ ಒಂದು 2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕೀನಿ ರೀ. ಸ್ವಲ್ಪ ಸಾಸ್ಮೆ ಹಾಕಕತ್ತೀನಿ ನೋಡ್ರಿ. ಸ್ವಲ್ಪ ಜೀರಿಗೆ, ಅವು ಸ್ವಲ್ಪ ಚಟ್ಪಟನ ಅದ್ರೊಳಗೆ ಉಳ್ಳಾಗಡ್ಡಿ ಹಾಕೋಬೇಕ್ರಿ. ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿ ಹಾಕೊಂಡು ನೋಡ್ರಿ, ಸಣ್ಣಗೆ ಅದನ್ನು ಹಾಕಾಕತ್ತೀನಿ. ಅದು ಚೆಂದಾಗೆ ಗೋಲ್ಡನ್ ಕಲರ್ ಬರ್ತಕ್ಕ ಹುರಿಬೇಕ್ರಿ. ಅದನ್ನು ಎಣ್ಣೆ ಒಳಗೆ ಚೆಂದಾಗಿ ಫ್ರೈ ಮಾಡಬೇಕು. ಉಳ್ಳಾಗಡ್ಡಿದೆಲ್ಲ ಹಸಿ ವಾಸ ಹೋಗ್ಬೇಕು ನೋಡ್ರಿ. ಅಲ್ಲಿ ತರ್ಕೊಂಡು ಚಲೋತ್ತಾಗ ಹುರ್ಕೋಬೇಕು ಅದನ್ನು. ಸ್ವಲ್ಪ ಉಪ್ಪು ಹಾಕ್ತೀನಿ ರೀ. ಬೇಗನೆ ಇದು ಹಾಕತ್ತೆ ಉಳ್ಳಾಗಡ್ಡಿ ಬೇಯ್ತು ಅಂಥೇಳಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೀನಿ ನೋಡಿರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಕತ್ತೀನಿ ನೋಡ್ರಿ. ಒಂದು ಅರ್ಧ ಸ್ಪೂನ್ದಷ್ಟು ಹಾಕೀನಿ. ಇದಕ್ಕೆ ಹಾಕೋದಿಂತ್ರ ಈ ಪಲ್ಯಕ್ಕೆ ಭಾಳ ಟೇಸ್ಟ್ ಕೊಡ್ತದೆ ರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದಕ್ಕೆ ಅರ್ಧ ಸ್ಪೂನ್ ಹಾಕೀನಿ ನೋಡ್ರಿ. ಸ್ವಲ್ಪ ಮಸಾಲೆ ಖಾರ ಹಾಕಕತ್ತೀನಿ ನೋಡ್ರಿ. ಒಂದು ಅರ್ಧ ಸ್ಪೂನ್. ಖಾರ ಭಾಳ ಆದ್ರೆ ಅದು, ಅದಕ್ಕೆ ಸ್ವಲ್ಪ ಹಾಕ್ತೀನಿ. ಚೆಂದಾಗಿ ಮಿಕ್ಸ್ ಮಾಡಿ ಎಲ್ಲ ಬೇಯಿಸ್ಬೇಕ್ರಿ. ಅದು ಸ್ವಲ್ಪ ಬ್ಯಾಳಿ ನೆನಾಕಿನಿ ರೀ, ತೊಗರಿಬೇಳೆ ಅವು ಹಾಕ್ತೀನಿ ನೋಡ್ರಿ. ಈ ಪಲ್ಯಕ್ಕೆ ತೊಗರಿಬೇಳೆ ಹಾಕೋದಂತ್ರ ಭಾಳ ಟೇಸ್ಟ್ ಕೊಡ್ತದೆ ರೀ. ಮಸ್ತ್ ಹಾಕೋದ್ರಿ ಪಲ್ಯ. ಹಿಂಗೆ ಟ್ರೈ ಮಾಡಿರಿ. ಹಂಗಾಯ್ತು ಹೇಳಿ ಕಮೆಂಟ್ ಮಾಡಿರಿ. ಒಂದು ಅರ್ಧ ಸ್ಪೂನ್ದಷ್ಟು ಕಲರ್ಗೆ ಅರಿಶಿನ ಪುಡಿ ಹಾಕಕತ್ತೀನಿ ನೋಡ್ರಿ. ಇದು ಮನ್ಯಾಗ ಮಾಡಿದ್ದಾದ್ರಿ ಸ್ವಲ್ಪ ಕಲರ್ ಕಡಿಮೆ ಬರ್ತೈತಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ ರೀ ನಾನು. ಈಗ ಹೀರೆಕಾಯಿ ಎಲ್ಲ ಹಾಕೊಂಡ್ಬಿಡ್ತೀನಿ ನೋಡ್ರಿ.
ಈಗ ಅರ್ಧ ಬೆಂದವ್ರೆ ಅವು, ಇನ್ನೊಂದು ಸ್ವಲ್ಪ ಅರ್ಧ ಬೆಂದ್ರಾಯಿತು. ಚಲೋತ್ನ ಹುರ್ಕೊಂಡೇವಲ್ರಿ, ಈಗ ಅರ್ಧ ಕುದ್ದಿರ್ತಾವು. ಇನ್ನೊಂದು ಸ್ವಲ್ಪ ಕುದಿಸಿದ್ರೆ ಆಯಿತು, ಮುಗೀತ್ರಿ ಪಲ್ಯದ್ದು. ಹಿಂಗೆ ಚೆಂದಾಗೆಲ್ಲ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈಗ ಖಾರದ ಪುಡಿ ಹಾಕಾಕತ್ತೀನಿ ನೋಡ್ರಿ. ಖಾರದ್ದು ಚಟ್ನಿ ಮಾಡ್ಕೊಂಡು ಇಟ್ಕೊಂಡಿಲ್ರಿ, ಅದನ್ನ ಹಾಕಾಕತ್ತೀನಿ. ಖಾರದ್ದು ಅವಾಗಿಂದವಾಗಿ ಹುರಿದು ಹಾಕ್ಬೇಕ್ರಿ, ಭಾಳ ಟೇಸ್ಟ್ ಅನಿಸ್ತದೆ. ಅದು ಮಾಡೋದಾಗಿಲ್ಲ, ಅದ್ರ ಸಲುವಾಗಿ ಖಾರದ್ದು ಚಟ್ನಿ ಮಾಡಿ ಇಟ್ಕೊಂಡಿನಲ್ರಿ, ಮನೆ ಹಿಡಿಯೋದಾಗ ತೋರಿಸಿ ನೋಡ್ರಿ, ಅದನ್ನೇ ಹಾಕೊಳತ್ತೀನಿ ರೀ. ಭಾಳ ಟೇಸ್ಟ್ ಆಕದ್ರಿ ಖಾರದ ಪುಡಿ ಹಾಕೋದಿದ್ರೆ. ಈ ಖಾರದ ಚಟ್ನಿನೇ ಹಾಕಾಕತ್ತೀನಿ ನಾನು, ಭಾರಿ ರುಚಿ ಕೊಡ್ತದ್ರಿ, ಮಸ್ತ್ ಆಕದ. ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ನೋಡ್ರಿ, ಭಾರಿ ಮಸ್ತ್ ಆಕದ್ರಿ ಪಲ್ಯ. ಮಾಡ್ಕೊಡ್ರಿ, ಟ್ರೈ ಮಾಡಿರಿ ಎಲ್ಲರೂ. ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಇಡಬೇಕ್ರಿ. ಅದನ್ನು ಸ್ವಲ್ಪ ಎಲ್ಲ ನೀರು ಹೋಗುತ್ತಕ ಚಲೋತ್ನಾಗ ಕುದಿಸ್ಕೋಬೇಕ್ರಿ. ಅದು ಎಲ್ಲ ಮಸಾಲೆ ಅದೆಲ್ಲ ಕುಡ್ಕೋತದ ಅದು ಚೆಂದಾಗೆ. ಮ್ಯಾಗ ಮುಚ್ಚಿ ಕುದಿಯಾಕ ಬಿಡ್ಬೇಕ್ರಿ ಅದನ್ನು. ಸ್ವಲ್ಪ ಕೊತ್ತಂಬರಿ ಹಾಕಿದ್ದು ನೋಡ್ರಿ ಮ್ಯಾಗ. ಸ್ವಲ್ಪ ಉಪ್ಪು ಹಾಕತ್ತೀನಿ ನೋಡ್ರಿ. ಅವಾಗ ಸ್ವಲ್ಪ ಹಾಕಿದ್ನಿ, ಉಳ್ಳಾಗಡ್ಡಿ ಅದು ಬೇಯಿಲ್ಲ ಅಂತೇಳಿ. ಈಗ ಮತ್ತಷ್ಟು ಹಾಕಿದ್ ನೋಡ್ರಿ ಉಪ್ಪು. ರುಚಿಗೆ ತಕ್ಕಂಗೆ ನೋಡ್ಕೊಂಡು ಹಾಕೋರಿ. ಮ್ಯಾಗ ಮುಚ್ಚಿ ಕುದಿಯಾಕೆ ಬಿಡ್ಬೇಕ್ರಿ ಒಂದು 5 ನಿಮಿಷ. ಸ್ವಲ್ಪ ಚಲೋ ಹೊತ್ನಾಗ ಎಲ್ಲ ಕುದೀತಂದ್ರೆ ಮಸ್ತ್ ಹಾಕೋದ್ರಿ ಪಲ್ಯ. ಅವಾಗಿನಾಗಿ ಬೇಗನೆ ರೆಡಿ ಹಾಕೋದು ನೋಡ್ರಿ ಪಲ್ಯ. ಭಾಳ ರುಚಿಯಾಗಿರ್ತದೆ ರೀ ಪಲ್ಯ ಇದು. ಎಲ್ಲರೂ ಟ್ರೈ ಮಾಡಿರಿ. ಚೆಂದಾಗಿ ಮುಚ್ಚಿ ಒಂದು 5 ನಿಮಿಷ ತನಕ ಕುದಿಸ್ಬೇಕ್ರಿ ಅದನ್ನು. ಕುದ್ದದ ನೋಡ್ರಿ ಈಗ ಪಲ್ಯ ಮಸ್ತಾಗಿ ರೆಡಿ ಆಯಿತು. ಭಾಳ ರುಚಿ ಹಾಕದ್ರಿ ಚಪಾತಿ ಜೋಡಿ, ಅನ್ನಕ್ಕೆ, ರೊಟ್ಟಿಗೆ ಮಸ್ತ್ ಹಾಕದ್ರಿ. ಇನ್ನು ಸ್ವಲ್ಪ ನೀರು ಹೋಗೋ ತನಕ ಮುಚ್ಚಿಡ್ಬೇಕ್ರಿ. ಎಲ್ಲ ನೀರು ಅದೆಲ್ಲ ಹೋಗ್ಯಾವ ನೋಡ್ರಿ. ಈಗ ಇಷ್ಟಿದ್ರೆ ಆಯಿತು ಪಲ್ಯ ರೆಡಿ. ಎಷ್ಟು ಮಸ್ತಾಗಿದೆ ನೋಡ್ರಿ ಪಲ್ಯ. ನೀವೆಲ್ಲ ಟ್ರೈ ಮಾಡಿರಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದ ರೀ.